ಐತಿಹಾಸಿಕ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವಕ್ಕೆ ಭರ್ಜರಿ ಸಿದ್ಧತೆ. ಶಾಸಕ ಕೆಎನ್ ರಾಜಣ್ಣರಿಂದ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ. ಮಧುಗಿರಿ ತಾಲೂಕಿನ ಐತಿಹಾಸಿಕ ದೊಡ್ಡದಾಳವಟ್ಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆ ಜೋರಾಗಿದೆ. ಜೀರ್ಣೋದ್ಧಾರದ ಬಳಿಕ ನಡೆಯುತ್ತಿರುವ ಮೊದಲ ವರ್ಷದ ರಥೋತ್ಸವಕ್ಕೆ ಶಾಸಕ ಕೆಎನ್ ರಾಜಣ್ಣ ಅಧ್ಯಕ್ಷತೆ ವಹಿಸಲಿದ್ದು, ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಇನ್ನು ಪ್ರಧಾನ ಅರ್ಚಕರಾದ ಮಧುಸೂದನ್ ಭಟ್ ಮಾತನಾಡಿ, 13ನೇ ಶತಮಾನದ ಚೋಳರ ಕಾಲದ ಇತಿಹಾಸ ಹೊಂದಿರುವ ಈ ದೇವಸ್ಥಾನಕ್ಕೆ ವಿಶೇಷ ಪೌರಾಣಿಕ ಹಿನ್ನೆಲೆ ಇದೆ. ಜುಲೈ 24ರಿಂದ 28ರವರೆಗೆ ಈ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಜುಲೈ 26ರಂದು ಅಭಿಜಿತ್ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ಜರುಗಲಿದೆ. ನಂತರ ಶಯನೋತ್ಸವ, ವಸಂತೋತ್ಸವ ನಡೆಯಲಿದ್ದು, ಜಿಲ್ಲೆ ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಎಂದರು. ತನ್ನೋ ನಾರಸಿಂಹ ಪ್ರಚೋದಯಾತ್. ಭಕ್ತ ಮಹಾಶಿಗಳಲ್ಲಿ ವಿನಂತಿಸುವುದೇನೆಂದರೆ, ಈ ದೇವಾಲಯ ಚೋಳರಾಜ ಕಾಲದ ದೇವಾಲಯವನ್ನು ಪುರಾತನ ದೇವಾಲಯ ಶಿಥಿಲಾ ವ್ಯವಸ್ಥೆಯಲ್ಲಿದ್ದು, ಅದನ್ನು ಪುನರ್ಜೀರ್ಣೋದ್ಧಾರ ಅನ್ನು ಸಂಪೂರ್ಣವಾಗಿ ಭಕ್ತರು ಸರ್ಕಾರದ ವತಿಯಿಂದ ಪೂರ್ಣ ಜೀರ್ಣೋದ್ಧಾರವನ್ನು ಕೈಗೊಂಡಿದ್ದು, ಆ ದೇವಾಲಯವು ನಿರ್ಮಾಣವಾಗಿದೆ. ಮಹಾಕುಂಭಾಭಿಷೇಕ ವಿಶೇಷವಾಗಿ ಮಹಾಕುಂಭಾಭಿಷೇಕ ಪಾಂಚರಾತ್ರ ಆಗಮ ರೀತಿಯಲ್ಲಿ ವಿಶೇಷವಾಗಿ ನಡೆದಿದ್ದು, ಪ್ರಥಮ ಬಾರಿ ಈ 5 ವರ್ಷದಲ್ಲಿ ಪ್ರಥಮ ಬಾರಿ 2026ರಂದು ಸ್ವಾಮಿಯ ಬ್ರಹ್ಮ ರಥೋತ್ಸವ ಪಾಂಚರಾತ್ರ ಆಗಮ ರೀತಿಯಲ್ಲಿ ನಡೆಯಲಿದೆ. 5 ದಿನ ಕಾರ್ಯಕ್ರಮ 24ರಿಂದ 28ರವರೆಗೂ. ಬ್ರಹ್ಮ ರಥೋತ್ಸವ ಬಂದು 26/7/2026ರಂದು ಸ್ವಾಮಿಗೆ ವಿಶೇಷವಾಗಿ ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವವು ನಡೆಯಲಿದೆ. ಸ್ವಾಮಿಗೆ ಭಕ್ತ ಮಹಾಶಿಯರು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೂ ವಿಶೇಷ ಸೂಚನೆ ಏನೆಂದರೆ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ, ಅಧ್ಯಕ್ಷರ ಪರವಾಗಿ 2 ಮಾತನ್ನು ಹೇಳಲು ನಾವು ಅಧ್ಯಕ್ಷರ ಪರವಾಗಿ ನಾವು 2 ಮಾತನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಏನಂತಂದ್ರೆ, ದೇವಾಲಯದ ಜೀರ್ಣೋದ್ಧಾರ ಕೈಂಕರ್ಯವು ಇನ್ನೂ ಕೆಲವು ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ 108 ಅಡಿ ರಾಜಗೋಪುರ ಹಾಗೂ ಈಶಾನ್ಯ ಭಾಗದಲ್ಲಿರುವ ದೇವಮೂಲೆಯಲ್ಲಿರುವ ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಸಂಕಲ್ಪ ಆಗಿದೆ. ಸ್ವಾಮಿ ಅನುಗ್ರಹ ಪ್ರೇರಣೆ ಆಗಿರೋದ್ರಿಂದಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ, ಇದೇ ಥರ ದೇವಾಲಯಕ್ಕೆ ಏನು ಸಹಾಯ ಮಾಡಿದ್ದೀರಾ ಅದೇ ಥರ ಮುಂದೆ ಬಂದು ಇನ್ನು ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷ ಶಿವರಾಮ್ ತಾಡಿ ಮಾತನಾಡಿ, ಜಾತ್ರೆಯ ಅಂಗವಾಗಿ ವಿವಿಧ ಧಾರ್ಮಿಕ ಪೂಜೆಗಳು, ಅನ್ನಸಂತರ್ಪಣೆ, ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಈಗಾಗಲೇ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿ ಶಾಸಕ ಕೆಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ ಪೂರ್ಣಗೊಂಡಿದ್ದು, ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಋಷಿಂಬಂ ಭೀಷಣಂ ಭದ್ರಂ ಮೃತ್ಯೋರ್ಮುಕ್ತಿದಮಾಮ್ಯಹಂ. ದೊಡ್ಡದಾಳಿವಾಟ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಭಕ್ತಾದಿಗಳಲ್ಲಿ ವಿನಂತಿ. ದಿನಾಂಕ 24/7/2026 ಶುಕ್ರವಾರದಿಂದ 28/7/2026 ನಡೆಯುವ ಪ್ರಥಮ ರಥೋತ್ಸವ ಕುಂಭಾಭಿಷೇಕದ ನಂತರ ಆಗುತ್ತಿರುವ ಪ್ರಥಮ ರಥೋತ್ಸವದಲ್ಲಿ ಸಮಸ್ತ ಭಕ್ತಾದಿಗಳಿಗೆ ವಿನಂತಿ, ತಾವು ಈ ಕೈಂಕರ್ಯದಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ. ಮುಖ್ಯವಾಗಿ ಎಲ್ಲರ ಸಹಾಯ ಮತ್ತು ಸಹಕಾರದಿಂದ ಈ ಭವ್ಯವಾದ ಶ್ರೀ ಲಕ್ಷ್ಮೀ ನರಸಿಂಹ ದೇಗುಲವು ನೋಡುತ್ತಿರುತ್ತೇನೆ ಎಂದು ನಂಬಿರುತ್ತೇನೆ. ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಈಶಾನ್ಯ ಭಾಗದಲ್ಲಿ ಅಂದರೆ ದೇವಮೂಲೆಯಲ್ಲಿ ಇರತಕ್ಕಂಥ ಕಲ್ಯಾಣ ಜೀರ್ಣೋದ್ಧಾರ ಮತ್ತು ಹಾಗೂ ನಮ್ಮ ರಾಜಗೋಪುರದ ಜೀರ್ಣೋದ್ಧಾರ 108 ಅಡಿಗಳ ಎತ್ತರದ ರಾಜಗೋಪುರ. ಒಟ್ನಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ದೊಡ್ಡದಾಳವಟ್ಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಈ ಬಾರಿ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ.
ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.